ಅಷ್ಟರೊಳಗಡೆ ಬೆಳಗ್ಗೆ ಕೂಡ ಅಲ್ಲೇ ಜನ ಬಂದು ನಿಂತು ಅವರು ಸಂತಾಪ ಸೂಚನೆ ಮಾಡೋರಿದ್ರೆ ನನಗೆ ಮೇಲಿನ ರೂಮಿಗೆ ಹೋಗೋ ಅವಶ್ಯಕತೆ ಇರಲಿಲ್ಲ ಮತ್ತು ಮೇಲಿನ ಸ್ಟೆಪ್ ಹತ್ತೋ ಅವಶ್ಯಕತೆ ಇರಲಿಲ್ಲ. ಅವರು ಕೂಡ ನಾನು ಯಾರಪ್ಪ ನೀನು ಅಂತ ಕೇಳಿದಾಗ ಅವ್ರು ಕೊಟ್ಟು ಬಂದೇನು ಹೇಳ್ರಿ ಅಂತ ಕೈ ಮಾಡಿದರು. ಯಾರವ್ರು ಅಂತಂದ್ರೆ ನಾನು ಹಿಂದೆ ಯಾರೂ ಇಲ್ಲ. ಈಗ ರೀಸೆಂಟ್ ಇಷ್ಟೆಲ್ಲ ಆದರೂ ಕೂಡ ನಾನು ಬಹಿರಂಗವಾಗಿ ಇಷ್ಟೆಲ್ಲ ಹೇಳಿದ್ರು ಕೂಡ ಅಂತಲ್ಲಿ ನನಗೆ ಏನೋ ಒಂದು ಸಂಚು ಹಾಕಿದ್ದಾರೆ ನನ್ನ ಸುರಕ್ಷಣೆ. ಅದು ಅವಾಗ ಇಮಿಡಿಯೇಟ್ಲಿ ನಮ್ಮನೆ ಮಂತಂದಾಗ ಮಾತಾಡಿಕೊಂಡು ನಾವು ಕ್ಯಾಮ್ರಾನು ಕೂಡ ತೆಳಗಡೆ ಹಾಕಿದ್ವಿ. ಈಗ ಹೊಸ ಕ್ಯಾಮ್ರಾ ಕೂಡ ಸೇಫ್ಟಿ ಮಾಡ್ಕೊಂಡಿದ್ದೇನೆ. ಮತ್ತು ಇದ್ರ ಬಗ್ಗೆ ನಾನು ಮುಖ್ಯಮಂತ್ರಿ ಒಳಗಡೆ ನಮ್ಮ ಮನೆಗೆ ಬರ್ತಾ ಇದ್ದಾರೆ, ಅವ್ರಿಗೆ ಡೈರೆಕ್ಟಾಗಿ ವಿನಂತಿ ಮಾಡ್ಕೊಳ್ಳೋ ನಾನು ವಿಚಾರ ಇತ್ತು. ಬಟ್ ನನಗೂ ಈಗೂ ಕೂಡ ಮುಖ್ಯಮಂತ್ರಿಗಳು ಬರೋಕ್ಕಿಂತ ಮುಂಚೆಗೂ ಕೂಡ ಅನ್ಯಾಯವಾಗಿ ಜನ ಅಡ್ಡಾಡೋದು ನೋಡಿ ತಕ್ಷಣ ಮತ್ತೆ ಮಾಧ್ಯಮ ಮಿತ್ರರು ಒಂದು ಪಾಯಿಂಟ್ ಕೇಳಿದ್ರು. ನಾನು ಸ್ಪಷ್ಟವಾಗಿ ಇದ್ದಿದ್ದು ನಾನು ಎಲ್ಲರೂ ಮಾಧ್ಯಮ ಮಿತ್ರರು ಹೇಳಿದೆ, ಅದನ್ನು ಇಮಿಡಿಯೇಟ್ಲಿ ಆ್ಯಕ್ಷನ್ ಆಯಿತು. ಹಿಂಗೆ ಹೇಳಿದೆ, ಆಗಲೇ ಕಮಿಷನರ್ ಫೋನ್ ಮಾಡಿ ಜಯಶಂಕರ್ ಜೇನು ಸಾಕಣೆ ಮಾಡಿ ವರ್ಷಕ್ಕೆ 3.5 ಕೋಟಿ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿದ್ರು. ನನ್ನ ಗಮನಕ್ಕೆ ತರಬೇಕಾಯ್ತು, ನೀವು ಮಾಧ್ಯಮ ಕೇಳಿಬಿಟ್ರಲ್ಲ, ನಾನು ನಿಮ್ಮ ಜೊತೆಗದೇನೆ ಅಂತ ಆಯುಕ್ತರು ಫೋನ್ ಮಾಡಿದರು. ಸಂತೋಷ, ಇಮಿಡಿಯೇಟ್ಲಿ ನಾನು ಮೇಡಮ್ಗೂ ಸೆಕ್ಯೂರಿಟಿ ಕೊಡ್ತೀನಿ, ನಿಮಗೂ ಕೊಡ್ತೀನಿ, ನಾನು ನಿಮ್ಮ ಮನೆಗೂ ಕೂಡ ಭದ್ರತೆಯನ್ನು ಕೊಡ್ತೀನಿ ಅಂತ ಸೂಚನೆ ಮಾಡಿ ಇನ್ಸ್ಪೆಕ್ಟರ್ ಕಳಿಸಿ ACP ಶಿವಕುಮಾರ್ ನಾಯಕರು ಕೂಡ ಮಾತಾಡಿದರು. ಎಲ್ಲ ರೀತಿಯಿಂದ ನಿಮಗೆ ಸೇಫ್ಟಿಯನ್ನು ಮಾಡ್ತೇವೆ ಅನ್ನೋ ಮಾತು ಕೊಟ್ಟರು ಮತ್ತು ಕಳಿಸಿದ್ದಾರೆ ಕೂಡ. ಸರ್, ಈಗ ಸಾಕಷ್ಟು ಆರೋಪ ಮಾಡಿದ್ರು ಅವ್ರ ಮನೆಯವ್ರ ಮೇಲೆ ಮತ್ತು ಕೆಲವೊಂದಿಷ್ಟು ಹೆಸರುಗಳನ್ನು ಹೇಳಿದ್ವಿ. ಆ ಥಿಯೇಟರ್ ಹೇಳಿದ್ರಿ ಅದೆಲ್ಲ ಅದು ತನಿಖಾ ಹಂತದಲ್ಲಿದೆ. ನಾನು ಯಾರು ಗಮನಕ್ಕೆ ತರಬೇಕಾಯ್ತು, ನಾ ಏನು ಆರೋಪ ಮಾಡಿದ್ನಿ ಅವರು ಕೂಡ ಗಮನಿಸಿದ್ದೀನಿ. ನಾ ಇದು ನಿಮ್ಮದೆಲ್ಲ ತೊಗೊಂಡಿದ್ದೀನಿ ಅಂತ ಮಾತು ಅವರು ಹೇಳಿದ್ದಾರೆ. ಅದು ನನಗೆ ಸೂಕ್ಷ್ಮ ಹೇಳಿದರು. ಅದನ್ನು ನೀವೇನು ಹೇಳಿದ್ರಿ, ಡೇ 1 ನಾವು ಸ್ಟಡಿ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರು. ಧನ್ಯವಾದ. ಅಷ್ಟರೊಳಗಡೆ ಬೆಳಗ್ಗೆ ಕೂಡ ಅಲ್ಲೇ ಜನ ಬಂದು ನಿಂತು ಅವರು ಸಂತಾಪ ಸೂಚನೆ ಮಾಡೋರಿದ್ರೆ ನನಗೆ ಮೇಲಿನ ರೂಮಿಗೆ ಹೋಗೋ ಅವಶ್ಯಕತೆ ಇರಲಿಲ್ಲ ಮತ್ತು ಮೇಲಿನ ಸ್ಟೆಪ್ ಹತ್ತೋ ಅವಶ್ಯಕತೆ ಇರಲಿಲ್ಲ. ಅವರು ಕೂಡ ನಾನು ಯಾರಪ್ಪ ನೀನು ಅಂತ ಕೇಳಿದಾಗ ಅವ್ರು ಕೊಟ್ಟು ಬಂದೇನು ಹೇಳ್ರಿ ಅಂತ ಕೈ ಮಾಡಿದರು. ಯಾರವ್ರು ಅಂತಂದ್ರೆ ನಾನು ಹಿಂದೆ ಯಾರೂ ಇಲ್ಲ. ಈಗ ರೀಸೆಂಟ್ ಇಷ್ಟೆಲ್ಲ ಆದರೂ ಕೂಡ ನಾನು ಬಹಿರಂಗವಾಗಿ ಇಷ್ಟೆಲ್ಲ ಹೇಳಿದ್ರು ಕೂಡ ಅಂತಲ್ಲಿ ನನಗೆ ಏನೋ ಒಂದು ಸಂಚು ಹಾಕಿದ್ದಾರೆ ನನ್ನ ಸುರಕ್ಷಣೆ. ಅದು ಅವಾಗ ಇಮಿಡಿಯೇಟ್ಲಿ ನಮ್ಮನೆ ಮಂತಂದಾಗ ಮಾತಾಡಿಕೊಂಡು ನಾವು ಕ್ಯಾಮ್ರಾನು ಕೂಡ ತೆಳಗಡೆ ಹಾಕಿದ್ವಿ. ಈಗ ಹೊಸ ಕ್ಯಾಮ್ರಾ ಕೂಡ ಸೇಫ್ಟಿ ಮಾಡ್ಕೊಂಡಿದ್ದೇನೆ. ಮತ್ತು ಇದ್ರ ಬಗ್ಗೆ ನಾನು ಮುಖ್ಯಮಂತ್ರಿ ಒಳಗಡೆ ನಮ್ಮ ಮನೆಗೆ ಬರ್ತಾ ಇದ್ದಾರೆ, ಅವ್ರಿಗೆ ಡೈರೆಕ್ಟಾಗಿ ವಿನಂತಿ ಮಾಡ್ಕೊಳ್ಳೋ ನಾನು ವಿಚಾರ ಇತ್ತು. ಬಟ್ ನನಗೂ ಈಗೂ ಕೂಡ ಮುಖ್ಯಮಂತ್ರಿಗಳು ಬರೋಕ್ಕಿಂತ ಮುಂಚೆಗೂ ಕೂಡ ಅನ್ಯಾಯವಾಗಿ ಜನ ಅಡ್ಡಾಡೋದು ನೋಡಿ ತಕ್ಷಣ ಮತ್ತೆ ಮಾಧ್ಯಮ ಮಿತ್ರರು ಒಂದು ಪಾಯಿಂಟ್ ಕೇಳಿದ್ರು. ನಾನು ಸ್ಪಷ್ಟವಾಗಿ ಇದ್ದಿದ್ದು ನಾನು ಎಲ್ಲರೂ ಮಾಧ್ಯಮ ಮಿತ್ರರು ಹೇಳಿದೆ, ಅದನ್ನು ಇಮಿಡಿಯೇಟ್ಲಿ ಆ್ಯಕ್ಷನ್ ಆಯಿತು. ಹಿಂಗೆ ಹೇಳಿದೆ, ಆಗಲೇ ಕಮಿಷನರ್ ಫೋನ್ ಮಾಡಿದರು. ನನ್ನ ಗಮನಕ್ಕೆ ತರಬೇಕಾಯ್ತು, ನೀವು ಮಾಧ್ಯಮ ಕೇಳಿಬಿಟ್ರಲ್ಲ, ನಾನು ನಿಮ್ಮ ಜೊತೆಗದೇನೆ ಅಂತ ಆಯುಕ್ತರು ಫೋನ್ ಮಾಡಿದರು. ಸಂತೋಷ, ಇಮಿಡಿಯೇಟ್ಲಿ ನಾನು ಮೇಡಮ್ಗೂ ಸೆಕ್ಯೂರಿಟಿ ಕೊಡ್ತೀನಿ, ನಿಮಗೂ ಕೊಡ್ತೀನಿ, ನಾನು ನಿಮ್ಮ ಮನೆಗೂ ಕೂಡ ಭದ್ರತೆಯನ್ನು ಕೊಡ್ತೀನಿ ಅಂತ ಸೂಚನೆ ಮಾಡಿ ಇನ್ಸ್ಪೆಕ್ಟರ್ ಕಳಿಸಿ ACP ಶಿವಕುಮಾರ್ ನಾಯಕರು ಕೂಡ ಮಾತಾಡಿದರು. ಎಲ್ಲ ರೀತಿಯಿಂದ ನಿಮಗೆ ಸೇಫ್ಟಿಯನ್ನು ಮಾಡ್ತೇವೆ ಅನ್ನೋ ಮಾತು ಕೊಟ್ಟರು ಮತ್ತು ಕಳಿಸಿದ್ದಾರೆ ಕೂಡ. ಸರ್, ಈಗ ಸಾಕಷ್ಟು ಆರೋಪ ಮಾಡಿದ್ರು ಅವ್ರ ಮನೆಯವ್ರ ಮೇಲೆ ಮತ್ತು ಕೆಲವೊಂದಿಷ್ಟು ಹೆಸರುಗಳನ್ನು ಹೇಳಿದ್ವಿ. ಆ ಥಿಯೇಟರ್ ಹೇಳಿದ್ರಿ ಅದೆಲ್ಲ ಅದು ತನಿಖಾ ಹಂತದಲ್ಲಿದೆ. ನಾನು ಯಾರು ಗಮನಕ್ಕೆ ತರಬೇಕಾಯ್ತು, ನಾ ಏನು ಆರೋಪ ಮಾಡಿದ್ನಿ ಅವರು ಕೂಡ ಗಮನಿಸಿದ್ದೀನಿ. ನಾ ಇದು ನಿಮ್ಮದೆಲ್ಲ ತೊಗೊಂಡಿದ್ದೀನಿ ಅಂತ ಮಾತು ಅವರು ಹೇಳಿದ್ದಾರೆ. ಅದು ನನಗೆ ಸೂಕ್ಷ್ಮ ಹೇಳಿದರು. ಅದನ್ನು ನೀವೇನು ಹೇಳಿದ್ರಿ, ಡೇ 1 ನಾವು ಸ್ಟಡಿ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರು. ಧನ್ಯವಾದ.